ನಾಗಿಣಿ ಈ ನಿನ್ನ ಕುಲವೈರಿ ನಾಗಿಣಿ ನಿನ್ನ ಮುಂದೆನೇ ನಿಂತಿದ್ದಾಳೆ. ಎದುರುಗಿರೋ ನನ್ನನ್ನ ನೋಡಿ ನಿನ್ನ ರಕ್ತ ಕುದಿತಲ್ವ ರುದ್ರ? ನನ್ನ ರುಂಡನ ಚೆಂಡಾಡ್ಬೇಕು ಅಂತ ಅನ್ನಿಸ್ತಲ್ವ ನಿನಗೆ? ಇಲ್ಲ ಮಯೂರಿ, ಈ ಸಲ ಯಾವುದೇ ರೀತಿ ಮೋಸ ಆಗಲಿಲ್ಲ. ಅವಳ ನಿಜವಾದ ಭಯಾನಕ ರೂಪದಲ್ಲೇ ನನ್ನ ಎದುರು ಬಂದ್ಲು. ಅದನ್ನ ನಿನ್ಸ್ಕೊಂಡ್ರೆ ಈಗಲೂ ಜೀವ ನಡುಗುತ್ತೆ ಮಯೂರಿ. ಅತ್ತೆ, ಆ ನಾಗಿಣಿ ಯಾವ ರೂಪ ಬೇಕಾದ್ರೂ ತಗೊಂಡು ಬರಬಹುದಲ್ವಾ? ಹ್ಞೂ ಅಮೃತ, ಇಚ್ಛಾಧಾರಿ ನಾಗಿಣಿಗಳಿಗೆ ಆ ಶಕ್ತಿ ಇದೆ ಅಂತ ಕೇಳಿದ್ದೀನಿ. ಹಾಗಾದ್ರೆ ಈಗಲೂ ಆ ನಾಗಿಣಿನೇ ಯಾಕೆ ರುದ್ರಮಾವನ್ ವೇಷ ತಗೊಂಡು ನಮ್ಮ ಮನೆ ಸೇರಿರಬಾರ್ದು? ಆ ಸಾಧ್ಯತೆ ಇದೆ ಅಲ್ವಾ? ಅಮೃತ ಅವರೇ, ಏನು ಮಾತಾಡ್ತಾ ಇದ್ದೀರಾ? ಇದೆಂಥ ಅನುಮಾನ ನಿಮಗೆ? ಹ್ಞೂ ಅರ್ಜುನ್ ಅವರೇ, ನೀವೇ ಯೋಚನೆ ಮಾಡಿ ನೋಡಿ. ಆ ನಾಗಿಣಿ ತುಂಬ ಶಕ್ತಿವಂತೆ ಅಂತ ಎಲ್ಲರೂ ಹೇಳ್ತಾರೆ. ಒಂದ್ಸಾರಿ ಆ ನಾಗಿಣಿ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಅಂಥದ್ರಲ್ಲಿ ಮಾವ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ? ನಾಗಿಣಿನೇ ಮಾವನ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅನ್ಕೋಬೇಡಿ. ಇದ್ರೂ ಇರಬಹುದಲ್ವಾ ಅಂತ ಹೇಳಿದೆ ಅಷ್ಟೇ. ಯಾಕೆಂದರೆ ಹಿಂದೆನೂ 2-3 ಸಾರಿ ಈ ರೀತಿನೇ ಆಗಿತ್ತಲ್ವಾ? ಈಗಲೂ ಯಾಕೆ ಹಾಗಾಗಿರಬಾರ್ದು? ಇದ್ರೂ ಇರ್ಬೋದಲ್ವಮ್ಮ? ನಾವ್ಯಾಕೆ ಈ ರೀತಿ ಯೋಚನೆ ಮಾಡಲಿಲ್ಲ? ರುದ್ರ ನೀರು ಬದಲು ಹಾಲು ಕೇಳಿದಾಗ ನನಗೂ ಒಂಥರ ಅನಿಸ್ತು. ಯಾಕೆಂದರೆ ಅವ್ನು ಯಾವತ್ತೂ ಈ ಥರ ಮಾಡ್ದವನಲ್ಲ. ನಾನು ಪಾಪ ಏನೋ ಸುಸ್ತಾಗಿದ್ದೀನೋ ಅವನಿಗೆ, ಅದಕ್ಕೆ ಹಾಲು ಕೇಳ್ದ ಅಂತ ಸುಮ್ಮನಾದೆ. ಈಗ ಅಮೃತಂಗೂ ಅದೇ ರೀತಿ ಅನುಮಾನ ಬಂದಿದೆ ಅಂದರೆ ಅದು ನಿಜ ಇದ್ರೂ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ ಕಣೋ. ನನಗೂ ಇದೇ ಬೇಕಾಗಿದ್ದು. ಇಷ್ಟು ಹೊತ್ತಿಗೆ ಅಮೃತ ರುದ್ರನ ಕಥೆನ ಮುಗಿಸಿರ್ತಾಳೆ. ಅಲ್ಲಿವರೆಗೂ ಮನೆಯವ್ರ ಗಮನನ ಬೇರೆ ಕಡೆ ತಿರುಗಿಸ್ಬೇಕಾಗಿತ್ತು. ಅದಕ್ಕೆ ಅರುಣಿ ಸಹಾಯನ ತಗೊಂಡೆ. ಆ ಉದ್ದೇಶ ಈಡೇರಿದೆ. ಈಗ ಅರುಣಿ ಹೋದ್ರೂ ಚಿಂತೆ ಇಲ್ಲ. ಯಾರಿಗೂ ಯಾವ ಅನುಮಾನನೂ ಬರಲ್ಲ. ಮಯೂರಿ, ಏನು ಯೋಚನೆ ಮಾಡ್ತಿದ್ಯಾ? ಮಾವ ಸೇಫಾಗಿ ಮನೆಗೆ ಬಂದಾಯ್ತಲ್ಲ? ಅದೇ ನನ್ನ ಚಿಂತೆ. ಮನೆಗೆ ಬಂದಿರೋದು ಮಾವನೋ ಅಥವಾ ಬೇರೆ ಇನ್ಯಾರೋನೋ ಅಂತ. ಏನು ಮಾತಾಡ್ತಿದ್ಯೆ? ಬೇರೆ ಯಾರೋ ಬರೋಕ್ಕೆ ಹೇಗೆ ಸಾಧ್ಯ? ಇನ್ಯಾರಿರಕ್ಕೆ ಸಾಧ್ಯ ಚಿತ್ರಕ್ಕ? ಇದಳಲ್ಲ ನಾಗಿಣಿ. ಪ್ರತಿ ಸರಿನೂ ಒಬ್ರಲ್ಲ ಒಬ್ರು ವೇಷ ಹಾಕ್ಕೊಂಡು ನಮಗೆ ಏಮಾರಿಸ್ತಾನೆ ಬಂದಿದ್ದಾಳೆ. ಇದು ಅವಳೇ ಯಾಕಾಗಿರಬಾರ್ದು? ನನಗೆ ಯಾಕೋ ನಿನ್ನ ಅನುಮಾನ ಅತಿ ಆಯಿತು ಅನ್ನಿಸ್ತಿದೆ. ಅಲ್ಲ, ಅಷ್ಟಕ್ಕೂ ಅದು ಮಾವ ಅಲ್ಲ ಅನ್ನೋ ಸಂದೇಹ ನಿನಗೆ ಯಾಕೆ ಬಂತು? ಅವರು ನೀರು ಬೇಡ ಹಾಲು ಬೇಕು ಅಂದರು, ಅದಕ್ಕೆ. ಅದರಲ್ಲಿ ಅನುಮಾನ ಪಡೋದೇನಿದೆ? ಹಸುವಾಗಿರಬೇಕು ಅನಿಸುತ್ತೆ, ಅದಕ್ಕೆ ಹಾಲು ಕೇಳಿದ್ರು. ಅದಲ್ಲ ಚಿತ್ರಕ್ಕ, ಎಷ್ಟೇ ಹಸುವಾಗಿದ್ರು ಇಲ್ಲ ಸುಸ್ತಾಗಿದ್ರೆ ಯಾರೇ ಆಗಿದ್ರು ನೀರೇ ಕುಡಿಯೋದೇ ಹೊರತು ಹಾಲು ಕುಡಿಯಲ್ಲ. ಅದರಲ್ಲೂ ಇಷ್ಟು ದಿನದಿಂದ ಮಾವನ್ನ ನೋಡ್ತಾ ಬಂದಿದ್ದೀವಿ. ಇದುವರೆಗೂ ಅವ್ರು ಯಾವತ್ತೂ ಹಾಲು ಇಸ್ಕೊಂಡು ಕುಡ್ದಿಲ್ಲ. ಅದು ನಿಮಗೂ ಗೊತ್ತು ಅಲ್ವಾ? ನಿಜ ಹೇಳಬೇಕು ಅಂದರೆ
ಮಾವಂಗೆ ಹಾಲಂದರೆ ಅಲರ್ಜಿ ಅಂತ. ಅದನ್ನೇ ನಾನು ಹೇಳ್ತಿರೋದು. ಇಲ್ಲಿ ಏನೋ ನಡೀತಿದೆ ಚಿತ್ರಕ್ಕ. ನನಗಂತೂ ಮನೆಗೆ ಬಂದಿರೋದು ಮಾವ ಅಲ್ಲ, ಬೇರೆ ಇನ್ಯಾರೋ ಅವ್ರ ರೂಪ ತೊಗೊಂಡು ಬಂದಿದ್ದಾರೆ ಅಂತ ತುಂಬ ಅನ್ನಿಸ್ತಾ ಇದೆ. ಬನ್ನಿ ಮೊದಲು ಹೋಗಿ ನೋಡೋಣ. ನಿಮ್ಗೇನು ತಲೆ ಕೆಟ್ಟಿದ್ಯಾ ಮಯೂರಿ? ನೀರು ಬದಲು ಹಾಲು ಕುಡಿಬೇಕು ಅಂತ ಕೇಳಿದ್ರು. ಯಾವತ್ತೂ ಅನ್ನಿಸ್ತಾ ಇರೋದು ಇವತ್ತು ಹಾಲು ಕುಡಿಬೇಕು ಅಂತ ಅವ್ರಿಗೆ ಅನಿಸಿರ್ಬೋದು. ಅದನ್ನು ಬಿಟ್ಟು ಇಷ್ಟು ಚಿಕ್ಕ ವಿಚಾರಕ್ಕೆ ನೀನು ಅವ್ರ ಮೇಲೆ ಅನುಮಾನ ಪಡೋದು ತುಂಬಾ ದೊಡ್ಡ ತಪ್ಪು. ಅದೆಲ್ಲ ನನಗೆ ಗೊತ್ತಿಲ್ಲ. ಅನುಮಾನದ ಹುಳ ತಲೆ ಹೊಕ್ಕಾಗಿದೆ. ಅದನ್ನು ಈಗಲೇ ಬಗೆಹರಿಸ್ಕೊಂಬಿಡ್ಬೇಕು. ನಾನಂತೂ ಮಾವನ್ನ ಹೋಗಿ ವಿಚಾರಿಸ್ಕೊಂಬರ್ತೀನಿ. ಬರೋ ಹಾಗಿದ್ರೆ ನೀವು ಬರ್ಬೋದು. ಅಕಸ್ಮಾತು ನನ್ನ ಅನುಮಾನ ಏನಾದರೂ ನಿಜಾನೇ ಆಗಿದ್ರೆ ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೋದು. ಬನ್ನಿ ಮಾವನ ರೂಮ್ ಹತ್ರ ಹೋಗಿ ನೋಡೋಣ. ಏನಾದರೂ ಸುಳಿವು ಸಿಕ್ಕಿದ್ರೂ ಸಿಗ್ಬೋದು. ಸರಿ, ಹಾಗಾದರೆ ನೀನು ಹೇಳ್ದಂಗೆ ಈ ಪರೀಕ್ಷೆನೂ ಹಾಗೆ ಹೋಗಲಿ. ನಡಿ. ಮಯೂರಿ, ಒಳಗಡೆಯಿಂದ ಲಾಕ್ ಆಗಿರೋ ಹಾಗಿದೆ ಕಣೆ. ಕಿಟಕಿಯಿಂದ ಹೋಗಿ ನೋಡೋಣ ಬನ್ನಿ. ಸರಿ ಬಾ. ನೋಡಿದ್ರಾ, ನಾನು ಮೊದಲೇ ಹೇಳಿದೆ ಇಲ್ಲೇನೋ ಮೋಸ ಇದೆ ಅಂತ. ಈಗ ನೋಡಿ ರೂಮಲ್ಲಿ ಯಾರೂ ಇಲ್ಲ. ಮೊದಲು ಇದನ್ನೆಲ್ಲ ಮನೆಯವ್ರಿಗೆ ಹೇಳಬೇಕು. ಬನ್ನಿ ಬೇಗ. ಅಜ್ಜಿ, ಅತ್ತೆ, ಕರಣ್, ಅರ್ಜುನ್, ಎಲ್ಲರೂ ಬನ್ನಿ. ಮಯೂರಿ, ಏನೈತೆ? ಯಾಕೆ ಕೂಕತ್ತಾ ಇದೆಯಾ? ಅಜ್ಜಿ, ಅನಾಹುತ ಆಗಿದೆ ಅಜ್ಜಿ. ಅನಾಹುತನ? ಏನು ಹೇಳ್ತಾ ಇದೆಯಾ ಮಯೂರಿ? ಎಲ್ಲಿ, ಹೇಗೆ? ಇಲ್ಲೇ ನಮ್ಮನೇಲೆ ಅತ್ತೆ. ನಾವೆಲ್ಲರೂ ಏನಾಗಬಾರ್ದು ಅಂದ್ಕೊಂಡಿದ್ವೋ ಅದೇ ಆಗೋಗಿದೆ. ಏನು ಅಂತ ಸರಿಯಾಗಿ ಹೇಳ್ಬಾರ್ದಾ? ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಪ್ಪ ಅವಾಗ್ಲಿಂದ. ನಮ್ಮ ಮನೆಗೆ ಬಂದಿರೋದು ರುದ್ರಮಾವ ಅಲ್ಲ ಅಂತ ನಮ್ಮ ಅನುಮಾನ ಕರಣ್. ನಾವು ಮೋಸ ಹೋಗ್ತಿದ್ದೀವಿ ಅಂತ ಅನಿಸ್ತಿದೆ. ಮಯೂರಿ, ನೀನು ತಮಾಷೆ ಮಾಡ್ತಿಲ್ಲ ತಾನೇ? ಅಜ್ಜಿ, ಇದು ತಮಾಷೆ ಮಾಡೋ ವಿಚಾರನ ಹೇಳಿ. ನಾನು ಚಿತ್ರಕ್ಕ ಮಾವನ ರೂಮಿಗೆ ಹೋಗಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ರೂಮ್ ಡೋರ್ ಲಾಕ್ ಆಗಿತ್ತು ಅಜ್ಜಿ. ಅಮ್ಮ, ಅಮೃತ ಅವ್ರು ಕೂಡ ಇದೇ ಮಾತು ಹೇಳಿದ್ರಲ್ಲ? ಏನಾಯ್ತು ಅರ್ಜುನ್ ಅವರೇ? ಸರಿಯಾದ ಸಮಯಕ್ಕೆ ಬಂದೆ ನೋಡು ಅಮೃತ. ನೀನಾಗಲೇ
ಮನೆಗೆ ಬಂದಿರೋದು ರುದ್ರ ಅಲ್ಲ ಅಂತ ಅನುಮಾನ ಪಟ್ಟೆ ಅಲ್ವಾ? ಈಗ ನೋಡು, ಮಯೂರಿ ಚಿತ್ರನೂ ಅದನ್ನೇ ಹೇಳ್ತಾ ಇದ್ದಾರೆ. ಅಯ್ಯೋ ಶಿವನೇ, ನಾನೇನೋ ಮಾತಿಗೆ ಹೇಳಿದ್ರೆ ಅದೇ ನಿಜ ಆಗೋ ಥರ ಇದೆಯಲ್ಲ. ಏನು ನಡೀತಾ ಇದೆ ಈ ಮನೇಲಿ? ಮನೆಗೆ ಬಂದಿರೋದು ರುದ್ರ ಅಲ್ದ್ರೆ ಬೇರೆ ಇನ್ಯಾರು? ಅದು ಅಲ್ಲದೆ ಬೇರೆ ಯಾರ್ಯಾರೋ ರುದ್ರನ ರೂಪದಲ್ಲಿ ಮನೆಗೆ ಬರೋಕ್ಕೆ ಹೇಗೆ ಸಾಧ್ಯ? ಕಲ್ಪನೆ ಕಾಸಿಲ್ಲ ಅಂತ ಸಿಕ್ತಾಗಿ ಊಹೆ ಮಾಡ್ಕೋಬೇಡಿ. ಮೊದಲು ಎಲ್ರಿಗೂ ಗಾಬರಿ ಮಾಡೋದನ್ನ ನಿಲ್ಲಿಸಿ. ಸಾಧ್ಯ ಇದೆ ಅಜ್ಜಿ, ಯಾಕೆ ಸಾಧ್ಯ ಇಲ್ಲ ಹೇಳಿ? ಆ ನಾಗಿಣಿ ನಮ್ಮ ರುದ್ರಮಾವನ್ ಹಿಂದೆ ಬಿದ್ದಿರೋದು ಸತ್ಯ ತಾನೆ? ನಾವೆಲ್ಲರೂ ರುದ್ರಮಾವನ ಕಾಪಾಡೋದಕ್ಕೆ ಹೊರಟಿದೀವಿ ಅಂತ ಗೊತ್ತಾಗಿ ನಮ್ಮ ದಾರಿ ತಪ್ಸಕ್ಕೆ ರುದ್ರಮಾವನ್ ರೂಪದಲ್ಲಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿರ್ಬೋದಲ್ವಾ? ಸಾಧ್ಯತೆ ಇದೆ ಸರಿ, ಆದರೆ ಇದ್ದಕ್ಕಿದ್ದ ಹಾಗೆ ಈ ಅನುಮಾನ ನಿಮಗೆ ಬರೋದಕ್ಕೆ ಹೇಗೆ ಸಾಧ್ಯ? ಮಾವ ಆಗಲೇ ಮನೆಗೆ ಬಂದಾಗ ಅಷ್ಟು ಸುಸ್ತಾಗಿದ್ರು ನೀರು ಬದಲು ಹಾಲು ಕೇಳಿದಾಗಲೇ ನನಗೆ ಅನುಮಾನ ಬಂದಿತ್ತು ಅರ್ಜುನ್. ಆಮೇಲೆ ರೆಸ್ಟ್ ತಗೋತೀನಿ ಅಂತ ರೂಮ್ ಒಳಗಡೆ ಅವಾಗಲೇ ಹೋದವ್ರು ಆಚೆ ಬಂದೇ ಇಲ್ಲ. ಆದರೆ ರೂಮ್ ಒಳಗಡೆಯಿಂದ ಲಾಕ್ ಆಗಿದೆ. ನಾನು ಚಿತ್ರಕ್ಕ ಕಿಟಕಿ ಒಳಗಡೆಯಿಂದ ನೋಡಿದ್ವಿ, ಆದರೆ ಒಳಗಡೆ ಯಾರೂ ಇರಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಸರಿ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು? ಅದೇನು ಅಂತ ಒಂದ್ಸಲ ಹೋಗಿ ನೋಡಬಿಡೋಣ ಎಲ್ಲರೂ. ಬನ್ನಿ. ರುದ್ರ, ಬಾಗಿಲು ತೆಗಿ ರುದ್ರ. ರುದ್ರ, ಬಾಗಿಲು ತೆಗಿಯೋ. ಲಾಕ್ ಮಾಡ್ಕೊಂಡಿರ್ಬೇಕು. ಇನ್ನೊಂದ್ಸಲ ಲಾಕ್ ಮಾಡ್ಬಿಡಿ. ರುದ್ರ, 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 ಬಾಗಿಲು ತೆಗಿಯೋ. ಅರೆ ಅತ್ತೆ, ನಾನು ಚಿತ್ರಕ್ಕೆ ಆಗ್ಲೇ ನೋಡಿದ್ವಿ ಅಂತ ಹೇಳ್ದೋ ತಾನೆ? ರೂಮಲ್ಲಿ ಯಾರು ಇಲ್ಲ. ಏನ್ ಮಾಡೋದೀಗ? ಅತ್ತೆಮ್ಮ ಬನ್ನಿ, ಕಿಟಕಿಯಿಂದ ನೋಡ. ಮೋಸ ಹೋಗ್ಬಿಟ್ವಿ ಅತ್ತೆಮ್ಮ, ನಾವು ಮತ್ತೆ ಮೋಸ ಹೋಗ್ಬಿಟ್ವಿ. ಹೇಮ, ಸಮಾಧಾನ ಮಾಡ್ಕೊಡೆ, ಸಮಾಧಾನ ಮಾಡ್ಕೊ. ಇಲ್ಲ ಅತ್ತೆಮ್ಮ, ನಮ್ಮ ರುದ್ರ ನಿಜವಾಗ್ಲೂ ಅಪಾಯದಲ್ಲಿದ್ದಾನೆ. ನಮ್ಗೆ ಯಾರೋ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅತ್ತೆಮ್ಮ. ಅವನಿಗೆ ಏನೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಏನು ಮಾಡೋದು? ಅತ್ತೆ, ನಾನು ಆವಾಗಲೇ ಹೇಳಿದೆ ಅಲ್ವಾ, ನಾವೆಲ್ಲರೂ ಮಾವನ್ನ ಕಾಪಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಅಂತ ಆ ನಾಗಿಣಿಗೆ ಗೊತ್ತಾಗಿದೆ. ಅವಳೇ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ
ಈ ರೀತಿ ಎಲ್ಲ ಮಾಡಿದಾಳೆ. ಪಾಪ ರುದ್ರಮಾವನ ಪರಿಸ್ಥಿತಿ ಹೇಗಿದೆಯೋ ಏನೋ, ಅವ್ರ ಕತೆ ಏನಾಗಿದೆಯೋ ಏನೋ, ಏನು ಗೊತ್ತಾಗ್ತಿಲ್ವಲ್ಲ. ಈಗ ಏನು ಮಾಡೋದು? ಅಮೃತ, ಈ ಮನೇಲಿ ಯಾವುದೋ ಶಕ್ತಿ ಬಂದು ಸೇರ್ಕೊಂಡಿದೆ ಅನಿಸುತ್ತೆ. ಅದು ಮಾವನ ರೂಪದಲ್ಲಿ. ಆದರೆ ಆ ಶಕ್ತಿ ಯಾವುದಿರ್ಬೋದು? ಅರ್ಜುನ್, ಇನ್ ತಡ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕಣೋ. ಇದು ನಾಗಿಣಿದೆ ಕೆಲಸ ಅಂತ ಖಾತ್ರಿ ಆಗೋಯ್ತು. ಬೇಡ, ಬಾ ಮೊದಲಿಂದ ಹೋಗೋಣ. ಚಿಕ್ಕಪ್ಪನ ಪ್ರಾಣಕ್ಕೆ ಅಪಾಯ ಇದೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕು. ಈ ಸತಿ ಯಾವುದೇ ತಪ್ಪಾಗಬಾರ್ದು. ನಿಂಗೆ ದಾರಿ ಗೊತ್ತಲ್ಲ, ಬಾ ಬೇಗ ಹೋಗೋಣ. ಹೂಕಣ, ಯಾವೇ ಇರಬೇಕು ನಮ್ಮ ದಾರಿ ತಪ್ಪಿಸಿದ್ದು. ಬನ್ನಿ ಅಲ್ಲಿ ಹೋಗೋಣ. ಈ ಸಲ ಹಾಗೆ ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಬೇರೆ ದಾರಿ ಗೊತ್ತಿದೆ. ಬನ್ನಿ ಹೋಗೋಣ. ಬಾಬಾ, ಇಂಥ ಸಂಕಷ್ಟ ಬಂತಲ್ಲ, ಏನು ಮಾಡೋದೀಗ? ಹೇಗಾದರೂ ಮಾಡಿ ಇವನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಬರಲೇಬೇಕು. ರುದ್ರ ಈ ಗಡಿ ದಾಟಿ ಬರದೇ ಇದ್ರೆ ನನ್ನ ಸಾವು ಖಚಿತ. ಏನು ಚಡಪಡಿಸ್ತಾ ಇದೆಯಾ ಅಮೃತ? ಕಾಲ ಇನ್ನೂ ಮಿಂಚಿಲ್ಲ. ಸರಿಯಾಗಿ ಯೋಚನೆ ಮಾಡಿ ನೋಡು. ನಿನ್ನ ಹತ್ರ ಇರೋದು ಎರಡೇ ಆಯ್ಕೆ. ಒಂದು, ನಾಗಲೋಕದ ಶಕ್ತಿಗಳನ್ನೆಲ್ಲ ಈ ರುದ್ರನಿಗೆ ಕೊಟ್ಟು ಶರಣಾಗಿ ಹೋಗೋದು, ಅಥವಾ ಇಲ್ಲೇ ನರಳಿ ನರಳಿ ನಿನ್ನ ಪ್ರಾಣ ತ್ಯಾಗ ಮಾಡೋದು. ಏನಮೃತ, ಏನ್ ನಿನ್ನ ನಿರ್ಧಾರ? ಪಾಪ ನನ್ನ ಕಂದ ಅದೆಷ್ಟು ಕಷ್ಟಪಡ್ತಾ ಇದೆಯೋ ಏನು. ಓದ್ತೆಮ್ಮ, ನನಗೂ ಅದೇ ಚಿಂತೆ ಆಗಿದೆ. ಅಲ್ಲ, ಎಲ್ಲ ಬಿಟ್ಟು ಆ ನಾಗಿಣಿನ ಎದುರು ಹಾಕೊಳ್ಳೋ ಹುಚ್ಚು ಧೈರ್ಯ ಯಾಕೆ ಬೇಕಿತ್ತು ಹೇಳಿ ಈ ರುದ್ರಂಗೆ? ಈಗ ನೋಡಿ, ನನಗಂತೂ ನನ್ನ ಜೀವ ಚಡ್ಪಡಿಸ್ತಾ ಇದೆ. ಅಜ್ಜಿ, ಈ ದೇವಸ್ಥಾನದಲ್ಲಿ ಯಾರೂ ಇಲ್ಲ. ಎಲ್ಲ ಕಡೆ ಹುಡುಕಿದ್ವಿ. ಮೋಸ್ಟ್ಲಿ ಚಿಕ್ಕಪ್ಪ ಇಲ್ಲಿಗೆ ಬಂದಿಲ್ಲ ಅನ್ಸುತ್ತೆ. ಅಣ್ಣ, ನಾವು ಮೋಸ್ಟ್ಲಿ ಈ ರಾಂಗ್ ಪ್ಲೇಸಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನನಗಂತೂ ಮಾವನ ಸ್ಥಿತಿ ನೆನೆಸ್ಕೊಂಡ್ರೆ ಎದೆ ಡಬಡವ ಅಂತ ಹೊಡ್ಕೋತಾ ಇದೆ. ಕರಣ್ ಬಾವ, ಬೇಗ ಇಲ್ಲಿಂದ ಹೊರಡೋಣ, ಮಾವನ ಹುಡ್ಕೋಣ. ನಾವೇನಾದರೂ ಹೋಗೋದನ್ನ ತಡ ಮಾಡಿದ್ರೆ ಅಲ್ಲಿ ಮಾವನ ಪ್ರಾಣ ಹೊರಟೋಗಿರುತ್ತೆ. ಅಮೃತ ಅವರೇ, ಯಾಕೆ ಪದೇ ಪದೇ ಅಪಶಕನ ಮಾತುಗಳು ಆಡ್ತಾ ಇದ್ದೀರಾ? ಮೊದಲೇ ಎಲ್ಲರೂ ಗಾಬರಿ ಆಗಿದ್ದಾರೆ. ನೀವು ಈ ರೀತಿ ಮಾತಾಡ್ಬೋದಾ? ನನ್ನ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಇಷ್ಟಕ್ಕೂ ಮಾವ ಅಪಾಯದಲ್ಲಿದ್ದಾರೆ ಅಂತ ಗೊತ್ತಿದ್ದು ನಾವು ಇಲ್ಲೇ ಅಲಿತಾ ಇದ್ದೀವಲ್ಲ. ತಡ ಮಾಡ್ತಾ ಇರೋದು ಯಾರು? ಅವ್ರ ಮೇಲೆ ರೇಗಿ. ಅಮೃತ,
ನಾನೇನು ಬೇಕು ಅಂತ ತಡ ಮಾಡ್ತಾ ಇದ್ದೀನಮ್ಮ. ಚಿಕ್ಕಪ್ಪನ ಬಗ್ಗೆ ನನ್ನ ಕಾಳಜಿ ಇಲ್ವಾ? ಹಾಗಲ್ಲ ಬಾವ, ನೀವೇ ನೋಡಿ, ಎಷ್ಟೊತ್ತಿಂದ ಇಲ್ಲೇ ಅಲಿತಾ ಇದ್ದೀವಿ. ಹೀಗೆ ಆದರೆ ನಾವು ಯಾವಾಗ ಅಲ್ಲಿಗೆ ಹೋಗಿ ಅವರನ್ನ ತಲುಪೋದು? ನಾ ಹೋಗಿ ತಲುಪೋ ಅಷ್ಟರೊಳಗೆ ಅವ್ರ ಕತೆ ಮುಗ್ದೋಗಿದ್ರೆ ಏನು ಮಾಡೋದು? ನನ್ನ ಮಾತುಗಳು ಈ ಕ್ಷಣಕ್ಕೆ ಕಟು ಅನಿಸ್ಬಹುದು, ಆದರೆ ಇನ್ನೂ ತಡ ಮಾಡಿದ್ರೆ ನಾವು ಮಾವನ್ನ ಕಳ್ಕೋತೀವಿ.